ನಿನ್ ಪ್ಲಾನ್ ಅಂದ್ರೆ ಪ್ಲಾನೇ ಮನೀಷಾ. ನಿನ್ ಬ್ರೈನ್ಗೆ ಹ್ಯಾಟ್ಸ್ ಆಫ್. ನಿನ್ಗೆ ಕಾರ್ ಇಳಿಬೇಡ ಅಂತ ಹೇಳಿದ್ನಲ್ವಾ, ಯಾಕೆ ಬಂದೆ? ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರಿ? ನಾನು ಯಾರ ಜೊತೆ ಮಾತಾಡ್ದೆ ನಿನ್ಗೆ ಯಾಕೆ? ನಿಂಗೆಲ್ಲ ಹೇಳ್ಬೇಕಾ? ಬಾ. ಹೇಳು ಮಿತ್ರ. ಎಲ್ಲಿದ್ಯಾ ಮನೀಷಾ? ನಾನು ಲಕ್ಕಿಗೆ ಮೆಡಿಸಿನ್ ತಗೊಂಡ್ ಬರೋಣ ಅಂತ ಆಚೆ ಬಂದಿದ್ದೆ ಮಿತ್ರ. ಲಕ್ಕಿ ಜೊತೆ ಯಾರಿದ್ದಾರೆ? ಭಾಗ್ಯ ಇದ್ದಾಳಲ್ವಾ? ಮತ್ತೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಏನೋ ಮಿತ್ರ, ಆ ವಿಷಯ ನನಗೆ ಗೊತ್ತಿಲ್ಲ. ಎನಿವೆ ನೀನ್ ಟೆನ್ಷನ್ ಮಾಡ್ಕೋಬೇಡ, ಲಕ್ಕಿಗೇನೂ ಆಗಲ್ಲ. ವಿವೇಕ್, ಏನಣ್ಣ? ಮನೆಗೆ ಹೋಗೋಣ ನಡಿ. ಏನಾಯ್ತಣ್ಣ? ಹೇಳ್ತೀನಿ ಬಾ. ಭಾಸ್ಕರ್ ಅಣ್ಣ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ಈಗ ಎಲ್ಲಕ್ಕೆ ಹೋಗಿದ್ದಾರೆ? ಅಣ್ಣ. ಏನಮ್ಮ? ಆಗ್ಲೇ ನನ್ಗಿಲ್ಲಿಂದ ಫೋನ್ ಬಂದಿತ್ತು, ಅವ್ರು ಎಲ್ಲಿದ್ದಾರೆ? ಅವನು ಇಲ್ಲಿವರೆಗೂ ಇಲ್ಲೇ ಇದ್ನಮ್ಮ, ಈಗ ತಾನೆಲ್ಲ ಹೋದ. ಹೋದ್ರಾ? ಎಲ್ಲಕ್ಕೆ ಹೋಗಿರ್ಬೋದು? ಅಣ್ಣ, ನೀವ್ ಯಾಕೆ ಬರೋಕ್ ಹೇಳಿದ್ರಿ? ಈಗ ನನ್ಗೇನ್ ಮಾಡ್ಲಿ? ಲಕ್ಕಿ, 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 ಚಿಕ್ಕಿ, ಚಿಕ್ಕಜ್ಜಿ, ಲಕ್ಕಿ, 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 ಏನಾಯ್ತು? ಏನಾಯ್ತು ಗೊತ್ತಿಲ್ಲ ಚಿಕ್ಕಿ. ಲಕ್ಕಿ, 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 ಏನಾಯ್ತು ಲಕ್ಕಿ? ಲಕ್ಕಿ, ಮಾತಾಡು ಲಕ್ಕಿ. ಲಕ್ಕಿ, ಭಾಗ್ಯ ಅಲ್ಲಿ. ಲಕ್ಕಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ರಲ್ಲಿ ಭಾಗ್ಯ ಮನೇಲಿ ಇರ್ಲಿಲ್ಲ ಮಿತ್ರ. ಲಕ್ಕಿ? ಎಲ್ಲೋ ಹೊರಗೆ ಹೋಗಿದ್ದಾಳಂತೆ. ಜ್ವರ ಇರೋ ಮಗುನ ಬಿಟ್ಟು ಎಲ್ಲ ಹೋಗಿದ್ದಾಳೆ. ಅವಳಿಗಂತೂ ಮನ್ಸೇ ಇಲ್ಲ. ಲಕ್ಕಿ, ಮಾಮ್ ಸಾಕು ಅಣ್ಣ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ. ಲಕ್ಕಿ, 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 ಬಾ. ಲಕ್ಕಿ, ಲಕ್ಕಿ, ಲಕ್ಕಿ. ಏನಾಯ್ತು ಆಂಟಿ? ಇನ್ನೇನಾಗತ್ತೆ, ನಿನ್ ಪ್ಲಾನು ಪರ್ಫೆಕ್ಟ್ ಆಗಿ ವರ್ಕೌಟ್ ಆಯ್ತು. ಈಗಷ್ಟೇ ಮಿತ್ರ ಬಂದು ಲಕ್ಕಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಹಾಸ್ಪಿಟಲ್ ಯಾಕೆ? ಅವಳಿಗೆ ತುಂಬಾ ಸೀರಿಯಸ್ ಆಗಿದೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ದಾಳೆ. ಲಕ್ಕಿಗೆ ಸೀರಿಯಸ್ ಆಯ್ತಾ? ಹೌದು. ಅದಕ್ಕೆ ಕಾರಣ ಭಾಗ್ಯ ಬಿಟ್ಟು ಹೋಗಿದ್ದಕ್ಕೆ ಅಂತ ನಾನು ಮಿತ್ರ ಹತ್ರ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ಆಂಟಿ. ಲಕ್ಕಿನ ಅಡ್ಡ ಇಟ್ಕೊಂಡು ಮಿತ್ರನ್ ಹತ್ರ ಭಾಗ್ಯನ ಬ್ಲೇಮ್ ಮಾಡೋಣ ಅನ್ಕೊಂಡಿದ್ದೆ. ಇವಾಗ ಲಕ್ಕಿಗೇನಾದ್ರೂ ಆದ್ರೆ ಮಿತ್ರ ಭಾಗ್ಯನ ಲೈಫ್ ಲಾಂಗ್ ಕ್ಷಮಿಸಲ್ಲ. ಈ ಮನೆಯಿಂದ ಅವನ್ ಜೀವನದಿಂದ ಅವಳನ್ನ ಹೊರಗೆ ಹಾಕ್ತಾನೆ. ಮಿತ್ರಂಗೆ ನಾನ್ ಹೆಂಡತಿ ಆಗ್ತೀನಿ. ಭಾಗ್ಯನ್ ಜೀವನ ಬೀದಿಗ್ ಬಿದ್ದು ನಾಯಿ ಪಾಡಾಗತ್ತೆ. ಇದೇನು
ಇಷ್ಟೊಂದು ಮಿಸ್ಡ್ ಕಾಲ್ಸ್ ಇದೆ. ಅವ್ರು ಇಷ್ಟೊಂದ್ ಸರಿ ಕಾಲ್ ಮಾಡಿದಾರಲ್ಲ. ಲಕ್ಕಿ 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 ಕಣ್ಬಿಡಮ್ಮ. ವಿವೇಕ್ ಬೇಗ ಗಾಡಿ ಓಡಿಸು. ಸರಿ ಅಣ್ಣ. ಲಕ್ಕಿ ಲಕ್ಕಿ ಮಾತಾಡು ಲಕ್ಕಿ. ಅಯ್ಯೋ, ಫೋನ್ ಯಾಕೆ ತೆಗಿತಿಲ್ಲ? ವಿವೇಕ್ ಮಾಡ್ತೀನಿ. ಲೇ ಫೋನ್ ಬಿಡು, ಬೇಗ ಓಡಿಸು. ಸರಿ ಅಣ್ಣ. ವಿವೇಕ್ ಕೂಡ ಎತ್ತುತ್ತಿಲ್ಲ. ಅಲ್ಲಿ ಏನಾಗಿರ್ಬೋದು? ಲಕ್ಕಿ ಲಕ್ಕಿ ನಿಂಗೇನು ಆಗಲ್ಲ, ಕಣ್ಬಿಡು ಲಕ್ಕಿ. ಏನಾದ್ರೂ ಮಾತಾಡು ಲಕ್ಕಿ. ಲಕ್ಕಿ ಯಾರು ಯಾಕೆ ಫೋನ್ ತೆಗಿತಿಲ್ಲ? ಅಷ್ಟಕ್ಕೂ ಏನಾಗಿದೆ? ಅಮ್ಮ ಅಮ್ಮ, ಲಕ್ಕಿ ಏನಾಯ್ತು ವಿನ್ನು? ಲಕ್ಕಿಗೆ ಏನಾಯ್ತು? ತುಂಬಾ ಸೀರಿಯಸ್ ಆಗಿದೆ ಅಮ್ಮ. ಅಪ್ಪ ಬಂದಿದ್ರು. ಅಪ್ಪ ಚಿಕ್ಕಪ್ಪ ಲಕ್ಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಇಷ್ಟು ಹೊತ್ತು ನೀನು ಎಲ್ಲಿಗೆ ಹೋಗಿದ್ಯಮ್ಮ? ಲಕ್ಕಿ ಅಮ್ಮ ಅಮ್ಮ ಅಂತ ನಿನ್ನೆ ಕನ್ವರಿಸ್ತಿದ್ಲು. ಮನೆಯಲ್ಲಿ ನನ್ನ ಲಕ್ಕಿನ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ. ನನಗೆ ತುಂಬಾ ಭಯ ಆಗ್ತಿತ್ತು. ಬಾ ವಿನ್ನು, ನಾವು ಕೂಡ ಹಾಸ್ಪಿಟಲ್ಗೆ ಹೋಗೋಣ. ಡಾಕ್ಟರ್ 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 ಮಗುಗೆ ಜ್ವರ ಜಾಸ್ತಿ ಆಗಿದೆ, ಚೆಕ್ ಮಾಡಿ ಪ್ಲೀಸ್. ಓ ಮೈ ಗಾಡ್, ಬೇಗ ಕರ್ಕೊಂಬನ್ನಿ. ಸೆಲಾನ್ ಕೊಡ್ಬೇಕು, ರೆಡಿ ಮಾಡು. ಓಕೆ. ಅಣ್ಣ, ಲಕ್ಕಿಗೇನು ಆಗಲ್ಲ, ನೀನ್ ಯೋಚನೆ ಮಾಡ್ಬೇಡ. ಜ್ವರನೇ ಅಲ್ವಾ ಬಾವ, ಕಡಿಮೆ ಆಗತ್ತೆ, ನೀವು ಟೆನ್ಷನ್ ಆಗ್ಬೇಡಿ. ಜ್ವರ ಅಷ್ಟೇ ಅಂತಿದ್ಯಲ್ಲ ಜಾನು. ನಿನ್ನ ಅಕ್ಕನ ನೆಗ್ಲಿಜೆನ್ಸ್ ಇಂದ ಮನೇಲಿ ಕಡಿಮೆ ಆಗ್ಬೇಕಾಗಿ ಜ್ವರ ಹಾಸ್ಪಿಟಲ್ವರೆಗೂ ಕರ್ಕೊಂಡ್ ಬರ್ಬೇಕಾಯ್ತು. ನಮ್ಮ ಅಕ್ಕ ಏನ್ ಮಾಡಿದ್ಲು ಮನೀಷಾ? ಲಕ್ಕಿನ ಬಿಟ್ಟು ಹೊರಗೆ ಹೋದ್ಲಲ್ವಾ? ಹತ್ರ ಇದ್ ನೋಡ್ಕೋಬೇಕು ಅಂತ ಡಾಕ್ಟರ್ ಅಷ್ಟೆಲ್ಲ ಹೇಳಿದ್ರು, ನಿನ್ನಕ್ಕ ಕಿವಿಗೆ ಹಾಕೊಂಡಿಲ್ಲ. ಆವಾಗ್ಲೇ ಮಿತ್ರ ಪದೇ ಪದೇ ಹೇಳಿದ್ದ, ಲಕ್ಕಿನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅಂತ. ಕಣ್ಣಿನ ರೆಪ್ಪೆ ತರ ನೋಡ್ಬೇಕಾಗಿರೋ ಮಗುನ ಹಾಗೆ ಬಿಟ್ಟು ಹೋಗೋದಕ್ಕೆ ನಿಮ್ಮಕ್ಕಂಗ್ ಮನ್ಸಾದ್ರೂ ಹೇಗ್ ಬಂತು? ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಿಂತ ಮುಖ್ಯವಾದ ಕೆಲ್ಸ ಏನಿತ್ತು? ಅದು ಸರಿ, ಲಕ್ಕಿ ಅವಳ ಸ್ವಂತ ಮಗಳಲ್ಲ ಅಲ್ವಾ? ಇದೇ ವಿನುಗಾಗಿದ್ದಿದ್ರೆ ಭಾಗ್ಯ ಹೀಗೆ ಬಿಟ್ಟು ಹೋಗ್ತಿದ್ಲಾ? ಮಾಮ್, ಅದಕ್ಕೆ ಯಾಕೆ ಬೈತಾ ಇದ್ದೀರಾ? ನೀವಿಬ್ರು ಕೂಡ ಮನೇಲೇ ಇದ್ರಿ ಅಲ್ವಾ? ನೀವ್ ಯಾಕೆ ಲಕ್ಕಿ ನೋಡ್ಕೊಳ್ಳಿಲ್ಲ? ಲಕ್ಕಿಗೆ ಜ್ವರ ಕಮ್ಮಿ ಆಗ್ಲಿ ಅಂತ ನಾನು ನಿನ್ ಹೆಂಡತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬಂದ್ವಿ. ಅಷ್ಟರಲ್ಲಿ ಭಾಗ್ಯ ಎಲ್ಲೋ ಹೋಗ್ತಾಳೆ ಅಂತ ನಮ್ಗೆಂಗ್ ಗೊತ್ತು? ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಖಾಲಿ ಆಗಿದೆ ಅಂತ ತಗೊಂಡ್ ಬರೋದಕ್ ನಾನ್ ಹೋಗಿದ್ದೆ. ನಾನ್ ಬರೋ ಅಷ್ಟ್ರಲ್ಲಿ ಲಕ್ಕಿನ ಬಿಟ್ಟು ಭಾಗ್ಯ ಎಲ್ಗೋ ಹೋಗಿದ್ಲು. ಹ, ಕನಿಷ್ಠ ನಮ್ಗಾದ್ರೂ ಹೇಳಿದಿದ್ರೆ ನಾವಾದ್ರೂ ಮನೇಲಿದ್ದು ಲಕ್ಕಿನ ಕಣ್ರೆಪ್ಪೆ ತರ ನೋಡ್ಕೋತಿದ್ವಿ. ಯಾರಿಗೂ ಹೇಳ್ದೇನೆ ಹೋಗಿದ್ದಾಳೆ.
ತಪ್ಪು ಮಾಡ್ದೆ ಮಿತ್ರ. ಅನಾವಶ್ಯಕವಾಗಿ ಲಕ್ಕಿನ ಭಾಗ್ಯಂಗ್ ನೋಡ್ಕೊಳ್ಳೋದಕ್ ಹೇಳಿ ತಪ್ಪು ಮಾಡ್ಬಿಟ್ಟೆ. ನನಗ್ ನೋಡ್ಕೊಳಕ್ ಹೇಳಿದ್ರೆ ಅವಳನ್ನ ಹೂ ಥರ ನೋಡ್ಕೋತಿದ್ದೆ. ಇಷ್ಟೊತ್ತಿಗೆ ಜ್ವರನೂ ಕಡಿಮೆ ಮಾಡ್ತಿದ್ದೆ. ಹೌದು ಮಿತ್ರ, ಅನಾವಶ್ಯಕವಾಗಿ ಭಾಗ್ಯ ನಂಬಿದ್ವಿ. ಅವಳಿಂದ ನಗ್ನಗ್ತಾ ಆಟ ಆಡ್ಬೇಕಾಗಿರೋ ಮಗು ಈಗ ಐಸಿಯುಲಿದ್ದಾಳೆ. ಆ ಸಿರಿಂಜು, ಆಕ್ಸಿಜನ್ ಎಲ್ಲ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಅಷ್ಟು ಚಿಕ್ಕ ಮಗುಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಮನ್ಸಿಗೆ ನೋವು ಆಗ್ತಾ ಇದೆ. ನಿನ್ನೆ ಭಾಗ್ಯ ನಿರ್ಲಕ್ಷ್ಯ ನೋಡಿ ಕೂಡ ಇವತ್ತು ಲಕ್ಕಿನ ಅವಳ ಕೈಗೆ ಒಪ್ಸಿದ್ಯಾ. ಆದ್ರೆ ಲಕ್ಕಿಗೇನಾದ್ರೂ ಆದ್ರೆ ಅದಕ್ ಕಾರಣ ಭಾಗ್ಯ ಮಾತ್ರ ಅಲ್ಲ ಮಿತ್ರ, ನೀನು ಕೂಡ. ಮನೀಷಾ, ನಮ್ಮ ಅಕ್ಕನ ಬಗ್ಗೆ ಸುಮ್ನೆ ಚಾಡಿ ಹೇಳಿ ಬಾವನ್ಗೆ ಕೋಪ ತರಿಸ್ಬೇಡ. ಸುಮ್ನೆ ಯಾಕಂತಾಳೆ ನಿನ್ನ ಅಕ್ಕ? ಅದಕ್ಕೆ ಯಾವ ಪರಿಸ್ಥಿತಿಲಿ ಲಕ್ಕಿನ ಬಿಟ್ಟು ಹೋಗಿದ್ರೋ ನಮಗ್ ಗೊತ್ತಿಲ್ಲ ಅಲ್ವಾ? ಅವಳು ಯಾವ ಪರಿಸ್ಥಿತಿಲಿ ಎಲ್ಲಿಗೆ ಹೋಗಿದ್ರು ಲಕ್ಕಿನ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದಾಳೆ. ಅವಳನ್ನ ಕ್ಷಮಿಸಲ್ಲ. ಲಕ್ಕಿಗೆ ಏನಾದ್ರೂ ಆದ್ರೆ ಅವಳು ಕೊನೆಗಾಣಿಸ್ತೀನಿ. ಮಿತ್ರ, ಡ್ಯಾಡ್, ಲಕ್ಕಿಗೆ ಏನೂ ಆಗಲ್ಲ ಮಿತ್ರ. ನೀನ್ ಸಮಾಧಾನ ಮಾಡ್ಕೋ. ಯಾಕೋ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾರೆ. ನಿಮ್ಮಮ್ಮ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಲಕ್ಕಿಗೆ ಹೀಗಾಯಿತು. ಈ ಕಷ್ಟ ಕಾಲದಲ್ಲಿ ನಾವು ತಾಳ್ಮೆಯಿಂದ ಧೈರ್ಯವಾಗಿರಬೇಕು. ನಿನ್ನೆ ಮೊನ್ನೆವರೆಗೂ ಹೆಂಡ್ತಿನ ಹುಡ್ಕಕ್ ಹೋದ ಈ ದೊಡ್ಡ ಮನುಷ್ಯ ಇವಾಗ ಬಂದು ಮಿತ್ರಂಗೆ ಧೈರ್ಯ ಹೇಳ್ತಿದ್ದಾರೆ. ಇವ್ರಿಗೆ ಅವ್ರ ಹೆಂಡತಿ ಟೆನ್ಷನ್ ಜೊತೆಗೆ ಇವಾಗ ಮೊಮ್ಮಗಳ ಟೆನ್ಷನ್ ಕೂಡ ಶುರುವಾಯ್ತು. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಂದ್ ಮಗುನ ಜ್ವರ ಅಂತ ಕರ್ಕೊಂಡ್ ಬಂದ್ರು, ಮಿತ್ರಾನಂದನ್ ಅಂತ. ಆ ಮಗು ಹೆಸರು ಲಕ್ಕಿ. ಎಲ್ಲಿದ್ದಾರೆ ನೋಡ್ ಹೇಳ್ತೀರಾ? ಐಸಿಯುನಲ್ಲಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾವಿನ್ನು. ಜಾನು, ಲಕ್ಕಿ ಹೇಗಿದ್ದಾಳೆ? ನಾನು ಅವಳನ್ನ ನೋಡ್ಬೇಕು. ಅಕ್ಕ, ಇವಾಗ ಬೇಡ, ಇಲ್ಲೇ ಇರು. ಏನ್ ಹೇಳ್ತಿದ್ಯಾ ಜಾನು? ಲಕ್ಕಿಗೇನಾಗಿದೆ? ಡಾಕ್ಟರ್ ನೋಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಹೊತ್ತು ಇರಿ ಅಂದ್ರು. ವೇಟ್ ಮಾಡಿ. ಅದಕ್ಕೆ ಇಲ್ಲ, ನಾನ್ ಈಗ್ಲೇ ಲಕ್ಕಿ ನೋಡ್ಬೇಕು. ಬೇಡ ಅಕ್ಕ, ನನ್ ಮಾತ್ ಕೇಳು. ಲಕ್ಕಿ ಐಸಿಯುನಲ್ಲಿದ್ದಾಳೆ, ಬಾವ ಹೊರಗಡೆ ಇದ್ದಾರೆ. ಭಾವ ಇದ್ರೆ ಏನಾಗುತ್ತೆ? ನಾನ್ ಕೂಡ ಅಲ್ಲಿಗೆ ಹೋಗ್ತೀನಿ. ಅಣ್ಣ ನಿಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಈಗ ನೀವ್ ಅಲ್ಲಿಗೆ ಹೋದ್ರೆ ಅಲ್ಲಿ ಜಗಳ ಆಗತ್ತೆ. ನನ್ ಮೇಲೆ ಅವ್ರಿಗೆ ಯಾಕೆ ಕೋಪ? ನಾನೇನ್ ಮಾಡ್ದೆ? ನೀನ್ ಲಕ್ಕಿನ್ ಬಿಟ್ಟು ಎಲ್ಲಿಗೋ ಹೋಗಿದ್ದೆ ಅಂತ, ಅದಕ್ಕೆ ಲಕ್ಕಿಗ್ ಜ್ವರ ಜಾಸ್ತಿ ಆಯ್ತು ಅಂತ ಮನೀಷಾ ಅತ್ತೆ ಬಾವಂಗ್ ಹೇಳಿದ್ರು ಅಕ್ಕ. ಹೌದು, ಅದಕ್ಕೆ ನಿಮ್ಮಿಂದಾನೇ ಲಕ್ಕಿನ ಐಸಿಯುಲಿ ಅಡ್ಮಿಟ್ ಮಾಡೋ ಹಾಗಾಯ್ತು ಅಂತ ಅಣ್ಣ ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಅದ್ಯಾಕೆ? ನನ್ ಮನುಷ್ಯನ ಹತ್ರ ಹೇಳೇ ಅಲ್ವಾ ಹೋಗಿದ್ದು.
ಲಕ್ಕಿನ ಮನೀಷ ನೋಡ್ಕೋತೀನಿ ಅಂತ ಹೇಳಿದಕ್ಕೆ ಅಲ್ವಾ ಹೋಗಿದ್ದು. ಅಲ್ದೆ ನೀನು ಚಿಕ್ಕತ್ತೆ ಮನೇಲೇ ಇದ್ರಿ ಅಲ್ವಾ ಜಾನು? ಇಲ್ಲ ಅಕ್ಕ, ನಾನು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ವಿ. ವಾಪಸ್ ಬರೋ ಅಷ್ಟೊತ್ತಿಗೆ ನೀನ್ ಮನೇಲಿ ಇರ್ಲಿಲ್ಲ. ಎಲ್ಲೋ ಏನೋ ತಪ್ಪಾಗಿದೆ ಅದಕ್ಕೆ. ಮನೇಲಿ ಯಾರು ಇಲ್ಲದೆ ಇರೋದ್ರಿಂದ ಲಕ್ಕಿಗೆ ಸೀರಿಯಸ್ ಆಗಿದೆ. ಅದಕ್ಕೆ ಕಾರಣ ನೀವೇ ಅಂತ ಅಣ್ಣ ಅನ್ಕೊಂಡಿದ್ದಾನೆ. ಈಗ ನಿಮ್ಮನ್ನ ನೋಡಿದ್ರೆ ದೊಡ್ಡ ಜಗಳ ಆಗತ್ತೆ. ಇಲ್ಲ, ಏನೇ ಆದ್ರೂ ಅವ್ರು ನಂಗೆ ಏನೇ ಅಂದ್ರು ಸರಿ, ನಾನು ಈಗ್ಲೇ ಲಕ್ಕಿನ ನೋಡ್ಲೇಬೇಕು. ಅಮ್ಮ, ಲಕ್ಕಿ ಹೇಗಿದ್ದಾಳ ಏನೋ, ಬಾ ಅಮ್ಮ ಹೋಗ್ ನೋಡೋಣ. ಅದಕ್ಕೆ ಅದಕ್ಕೆ ಇತ್ತೀಚೆಗೆ ಅಣ್ಣ ಅದಕ್ಕೆ ಹತ್ರ ಆಗ್ತಿದ್ದಾರೆ ಅನ್ಕೊಂಡ್ರೆ ಈಗಾಗಿರೋ ಈ ಘಟನೆ ಇನ್ನೆಲ್ಲಿ ಕರ್ಕೊಂಡು ಹೋಗುತ್ತೋ. ಭಾಗ್ಯ ಬರ್ತಿದ್ದಾಳೆ, ಗೇಮ್ ಸ್ಟಾರ್ಟ್ ಮಾಡು. ನೀವು ಕೂಡ ಸಪೋರ್ಟ್ ಮಾಡ್ಬೇಕು ಆಂಟಿ. ಲಕ್ಕಿ, ನಿಂತ್ಕೋ. ಯಾಕೆ ಬಂದೆ ಇಲ್ಲಿಗೆ? ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಲಕ್ಕಿ ಬದುಕಿದಾಳೋ ಅಥವಾ ಸತ್ತಿದಾಳೋ ಅಂತ ನೋಡಕ್ ಬಂದ್ಯಾ? ಏನ್ ಮಾತಾಡ್ತಿದ್ದೀಯ ಮನೀಷಾ? ಲಕ್ಕಿನ ಗಾಳಿಗ್ ಬಿಟ್ಟು ಹೋದೋಳ್ ಬಗ್ಗೆ ಇನ್ನೇನ್ ಮಾತಾಡ್ಬೇಕು ಭಾವ? ಲಕ್ಕಿಗೇನಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡವ್ರಿಗೆ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ಬೇಕು? ನಾನು ಲಕ್ಕಿನ ಗಾಳಿಗ್ ಬಿಟ್ಟಿಲ್ಲ, ಅವಳನ್ನ ನೋಡ್ಕೊಳ್ದೆ ಬಿಟ್ಟು ಹೋಗಿಲ್ಲ. ಒಂದ್ ವೇಳೆ ಲಕ್ಕಿನ ನಾನೇ ಬಿಟ್ಟು ಹೋಗಿದ್ದೆ ಅಂತ ಹೇಳ್ತೀಯೋ ಹೇಗೆ? ಮನೀಷಾ, ನೀನೇ ಹೋಗು ಅಂತ ಬಲವಂತ ಮಾಡಿದ್ದಕ್ಕೆ ಅಲ್ವಾ ನಾನು ಹೋಗಿದ್ದು. ಲಕ್ಕಿನ ನೀನ್ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ ಅಲ್ವಾ ನಾನು ಹೋಗಿದ್ದು. ನಿಲ್ಸು ನಿನ್ ಸುಳ್ಗಳನ್ನು. ನೀನ್ ತಪ್ಪು ಮಾಡಿ ಆರೋಪ ನನ್ ಮೇಲೆ ಹೊರಿಸ್ತಿದ್ಯಾ? ಮಿತ್ರನ್ ಹತ್ರ ನೀನ್ ಕೆಟ್ಟೋಳು ಅಂತ ಮಾಡಿ ಅವಳು ತುಂಬಾ ಒಳ್ಳೆವಳು ಅಂತ ಅನ್ನಿಸ್ಕೋಬೇಕಲ್ವಾ? ಮಿತ್ರ ಅವ್ರೆ, ನಾನ್ ನಿಜನೇ ಹೇಳ್ತಿದ್ದೀನ್ರಿ. ಜಾನು ಮತ್ತೆ ಚಿಕ್ಕತ್ತೆ ಮನೇಲೇ ಇದ್ದಾರೆ ಅಂತ ಅನ್ಕೊಂಡೆ. ಅವ್ರ ಜೊತೆ ಸೇರಿ ಲಕ್ಕಿನ ನೋಡ್ಕೋತೀನಿ ಅಂತ ಮನೀಷಾ ಕೂಡ ಹೇಳಿದ್ಲು. ಅದಕ್ಕೆ ನಾನು ಹೋಗಿದ್ದು ರೀ. 1 ಗಂಟೆಲ್ ವಾಪಸ್ ಬರೋಣ ಅಂತ ಹೋದೆ. ಲಕ್ಕಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ. ಮಾಡಿದ ಘನಕಾರ್ಯ ಸಾಲ್ದು ಅಂತ ಈಗ ಲಕ್ಕಿ ಮೇಲೆ ಬೇರೆ ಹಣೆ ಇಡ್ತೀಯ. ಈಗಾಗ್ಲೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಹಸುಗುಸನ ನೀನು ಪೂರ್ತಿಯಾಗಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ದೀಯ ಮಿತ್ರ? ಲಕ್ಕಿನ ಭಾಗ್ಯ ಯಾಕೆ ಸಾಯಿಸ್ತಾಳೆ? ಇಲ್ದೆ ಹೋದ್ರೆ ಅವಳು ಮಾಡಿದ್ಯೇನು ಡ್ಯಾಡ್? ಲಕ್ಕಿನ ಬಿಟ್ಟು ಹೋಗ್ಬೇಡ ಅಂತ ಪದೇ ಪದೇ ಅವಳಿಗೆ ಹೇಳಿದ್ದೆ. ಲಕ್ಕಿನ ನೋಡ್ಕೋತಾಳೆ ಅನ್ನೋ ನಂಬಿಕೆಯಲ್ಲಿ ನಾನು ಹೋದೆ. ಆದ್ರೆ ಇವಳು ನನ್ನ ನಂಬಿಕೆನ ಸುಳ್ಳು ಮಾಡಿದ್ಲು. ಲಕ್ಕಿನ ಬಿಟ್ಟು ಹೊಟ್ಟೋದ್ಲು. ಇಲ್ಲ ಮಿತ್ರ ಅವ್ರೆ, ನಾನ್ ಲಕ್ಕಿಗೋಸ್ಕರನೇ ಹೋಗಿದ್ದೆ. ಲಕ್ಕಿಗೆ ಒಳ್ಳೇದ್ ಮಾಡೋದಕ್ಕೆ ಹೋಗಿದ್ದೆ. ನಿಲ್ಸು ನಿನ್ ಡ್ರಾಮಾ. ಅವತ್ತು ಮಿತ್ರನ್ ಬಿಟ್ಟು ಹೊಟ್ಟೋದೆ, ಇವತ್ತು ಲಕ್ಕಿನ ಬಿಟ್ಟು ಹೊಟ್ಟೋದೆ. ಅವತ್ತು ಹೋಗಿದ್ದು ಮಿತ್ರಂಗೋಸ್ಕರನೇ, ಇವಾಗ ಹೋಗಿದ್ದು ಲಕ್ಕಿಗೋಸ್ಕರನೇ ಅಂತ ನಾಟಕ ಆಡ್ತಿದ್ಯಾ?
ಜನರ ಜೀವನದ ಜೊತೆ ಆಡೋದು ಈ ಭಾಗ್ಯಂಗೆ ಅಭ್ಯಾಸನೇ ಅಲ್ವಾ ಮನೀಷಾ? ತಪ್ಪ ಮೇಲೆ ತಪ್ಪು ಮಾಡಿ ಮತ್ತೆ ಏನು ಗೊತ್ತಿಲ್ದಿರೋ ಹಂಗೆ ತಪ್ಪಿಸ್ಕೊಳ್ಳೋದು. ನಮ್ಮಕ್ಕ ಅಂಥವಳಲ್ಲ.